ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಮತದಾರರು, ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ಬೆಂಬಲ ಆಶೀರ್ವಾದ ಕೊಡ್ತಾರೆ. ಗೆಲ್ಸರೇನಂತ ಅಂತ ಎಲ್ಲ ಸೋಲುಗಿಂತ ಇದು ಒಂದು ಜವಾಬ್ದಾರಿ ಬಹಳ ಚೆನ್ನಾಗಿದೆ. ನಮ್ಮ ಅಜ್ಜರನ್ನ ದುಗಮನ್, ಆಮೇಲೆ ನಮ್ಮ CM, ನಮ್ಮ DCM ಸಾಹೇಬರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು, ನಮ್ಮ ನಾಯಕರುಗಳು ಎಲ್ಲರಿಗೂ ಈ ಒಂದು ಗೆಲುವು ಸಮರ್ಪಣೆಯನ್ನು ಮಾಡ್ತಾನೆ. ಮೊದಲ ಪ್ರತಿಕ್ರಿಯೆ ಏನು ಅಂದರೆ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನ ಹೇಳಬೇಕಾಗಿದೆ. ಅಪ್ಪಾಜಿಯವರ ಕ್ಷೇತ್ರ ಏನು ಕಾಂಗ್ರೆಸ್ನ ಭದ್ರಕೋಟೆ ಇದೆ, ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ KPCC AICC ಏನು ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತು ನಮ್ಮ ಎಲ್ಲ ಶಾಮನೂರು ಬಳಗ ಆಯಿತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಸಮರ್ ಶಾಮನೂರ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿ. ಸಮರ್ ಕೂಡ ಅಪ್ಪಾಜಿಯವರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮುಂದುವರೆದ ಕಾಮಗಾರಿಗಳನ್ನು ಹೆಚ್ಚಿನ ಜವಾಬ್ದಾರಿಯಿಂದ ಅವ್ರು ಮಾಡಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದ ಮತದಾರರಿಗೆ ಹಣೆ ಮುಣಿದು ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ಪಕ್ಷದ ಹಿರಿಯರ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ನಾನೇ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ದಾರೆ. ಹೀಗಾಗಿ ಹೈಯೆಸ್ಟ್ ಲೀಡ್ ಕಾಂಗ್ರೆಸ್ ಗೆಲುವು ಆಗಿದೆ. ಒಂದ್ ಕಡೆ ತಮ್ಮ ಆಪ್ತರು CM ಅವರು ಕೂಡ ಅಖಾಡ ಕಳೆದ್ರು, ಸತೀಶ್ ಜಾರಕಿಹೊಳಿ ಅವರು ಬಂದರು, ತಿಮ್ಮಾಪುರ ಅವರು ಇಡೀ ಸಚಿವ ಸಂಪುಟ ತಮ್ಮ ಬೆನ್ನಿಗೆ ನಿಂತು ತಂದೆಯನ್ನ ಕಳ್ಕೊಂಡ ಸಂದರ್ಭದಲ್ಲಿ ತಪ್ಪಶೆಟ್ಟಿ ಸರ್ ನಡ್ಕೊಂಡು ಪ್ರತಿಯೊಬ್ಬ ಸ್ಥಳೀಯ ನಾಯಕರು ಕೂಡ ತಮ್ಮ ಬೆನ್ನಿಗೆ ನಿಂತು ಏನ್ ಹೇಳ್ತಾರೆ? ಅವರೇ ಅಭ್ಯರ್ಥಿ ಅಂತ ಹೇಳಿದ್ರೆ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಜಗಳ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ದು ಏನೂ ಅಲ್ಲ. ಸರ್, ಈ ಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕೊನೆಯದಾಗಿ ಧನ್ಯವಾದಗಳು ಹಣೆಮುಣಿದ ಅವರ ಹಣೆ ಮುಣಿದು ನಮಸ್ಕರಿಸಿ ಅಂತ ಹೇಳಿ ತಂದೆಯವರ ಅಭಿವೃದ್ಧಿ ಕೆಲಸಗಳನ್ನ ತಾವು ಮುಂದುವರಿಸ್ತೀರಿ ಸರ್? ಮಾಡ್ಲೇಬೇಕಲ್ರಿ, ಎಲ್ಲ ಮುಂದುವರಿಸೋ ಸಮ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ಸರ್, ಈಗ ಬಾಗಲಕೋಟೆಯಲ್ಲಿ 4 ಚುನಾವಣೆ ನಡೆದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಇಷ್ಟೊಂದು ದಾಖಲೆ ಅಂದ್ರೆ ಲೀಡ್ ಯಾರು ಗೆದ್ದಿರಲಿಲ್ಲ. ಇದು ಫಸ್ಟ್ ಟೈಮ್. ನಮ್ಮ ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪಶೆಟ್ಟಿ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹಿಂಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಯಾವ ಪ್ಲಾನ್ ವರ್ಕೌಟ್ ಆಯ್ತು ಅಂತೀರಿ ಸರ್ ನಿಮ್ಮ ಗೆಲುವಿಗೆ? ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು. ಸರ್, ನಗರ ಭಾಗದಲ್ಲಿ ಸಾಕಷ್ಟು ಬಿಜೆಪಿ ಮತಗಳು ಬರ್ತಾ ಇದ್ವು. ಈ ಸಾರಿ ಕಾಂಗ್ರೆಸ್ಗೆ ಹೆಚ್ಚು ಮತಗಳು. ನಗರ ಪ್ರದೇಶದಲ್ಲಿ ಕೂಡ ನಿಮಗೆ ಮತದಾರರು ಈ ಬಾರಿ ಕೈ ಹಿಡಿದಿದ್ದಾರೆ, ಬಾಗಲಕೋಟೆ ನಗರದ ಮತದಾರರು ಅಂತ. ಹೌದು, ಅದಕ್ಕೆ ಹಣೆ ಮುಣಿದು ನಮಸ್ಕರಿಸುತ್ತೇನೆ ಅಂತ ಹೇಳಿ ಎಲ್ಲ ಮತದಾರಗಳು. ಕ್ಷೇತ್ರದ ಬಗ್ಗೆ ಕನಸು ಸರ್? ಮೆಡಿಕಲ್ ಕಾಲೇಜ್ ಮಾಡಿದ ನಮ್ಮ ತಂದೆಯವ್ರ ಕನಸಿತ್ತು. ಈಗ 200 ಎಕರೆ ಮಾರ್ಕೆಟ್ ಮಾಡೋದದ, ಒಂದು ಒಳ್ಳೆಯ ಯೋಜನೆ ತಂದು ಬಾಗಲಕೋಟೆ ವ್ಯಾಪಾರ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಒಂದು ಯಾವ್ದಾರ ಒಂದು ಉದ್ಯೋಗ ತರೋಣ ಅಂತ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ನಮ್ಮ ತಂದೆಯ ಕನಸನ್ನು ನನಸು ಮಾಡ್ತಾ ಇದ್ದೇವೆ.